ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀರ್ತಿಯ ಪ್ರಾಣ ಅಪಾಯಕ್ಕೆ ಸಿಕ್ಕಿಬಿಟ್ಟಿದೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಏನು ಮಾಡ್ತಿದ್ದಾಳೆ? ಕೀರ್ತಿಯನ್ನು ಬದುಕಿಸ್ಕೊಳ್ಳೋದಕ್ಕೆ ಲಕ್ಷ್ಮಿ ತಗೊಂಡಂಥ ತೀರ್ಮಾನವೇನಾಗಿದೆ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಲಕ್ಷ್ಮಿ ಕೀರ್ತಿ ಆಡ್ತಿರೋ ಮಾತನ್ನು ನೋಡಿ ಶಾಕ್ ಆಗ್ತಿದ್ದಾಳೆ. ಯಾಕಂದರೆ ಇಲ್ಲಿ ಕೀರ್ತಿ ಹೇಳಿದ ಸತ್ಯ ನಿಜವಾಗ್ಲೂ ಲಕ್ಷ್ಮಿಗೆ ಶಾಕ್ ತರಿಸುತ್ತೆ. ಕಾವೇರಿ ಮತ್ತು ಸುಬ್ಬಿ ಆಂಟಿ ಇಬ್ಬರೂ ಕೂಡ ನಿನ್ನನ್ನು ಕಿಡ್ನಾಪ್ ಮಾಡಿದ್ದೀವಿ, ಕೂಡ ಹಾಕಿದ್ದೀವಿ ಅಂತ ಮಾತಾಡ್ಕೊತಿದ್ರು. ಅದನ್ನು ಕೇಳಿ ತುಂಬಾ ಶಾಕ್ ಆಯಿತು. ಅದಕ್ಕೆ ನಾನು ಅವ್ರ ಕಾರನ್ನು ಹತ್ಕೊಂಡು ನಿನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟೆ ಅಂತ ಕೀರ್ತಿ ಹೇಳ್ತಾರೆ. ಇದರಿಂದ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಫೈನಲಿ ಗೊತ್ತಾಗ್ಬಿಡುತ್ತೆ ಯಾರು ಕಿಡ್ನಾಪ್ ಮಾಡಿದ್ದು ಅಂತ. ಆದರೆ ನಡುವೆ ಅಲ್ಲಿಗೆ ಸುಬ್ಬಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಕೀರ್ತಿ ಲಕ್ಷ್ಮಿನ ಇನ್ನೇನು ಒಂದು ಗಂಟನ್ನು ಬಿಟ್ಟರು, ಇನ್ನೇನು ಬಿಡಿಸ್ಬೇಕು ಆ ಒಂದು ಚೇರಿಂದ ಲಕ್ಷ್ಮಿನ. ಅಷ್ಟರಲ್ಲಿ ಸುಬ್ಬಿ ಆಂಟಿ ಸುಬ್ಬು ಅಂಕಲ್ ವೇಷದಲ್ಲಿ ಬರ್ತಾರೆ. ಬಿಕಾಸ್ ಅವರು ಗಂಡು ವೇಷದಲ್ಲಿ ಇರೋದ್ರಿಂದ ಇಲ್ಲಿ ಲಕ್ಷ್ಮಿಗೆ ಅರ್ಥ ಆಗ್ತಿಲ್ಲ ಅದು ಸುಬ್ಬಿ ಅಂತ. ಆದರೆ ಅದು ಕೀರ್ತಿಗೆ ಸುಬ್ಬು ಅಂಕಲ್ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಕಾವೇರಿ ಜೈಲಲ್ಲಿ ಹೋಗಿರ್ಬೇಕಿದ್ರೆ ಕೀರ್ತಿಯನ್ನು ಇಂಟರ್ವ್ಯೂ ಮಾಡಿದಂಥ ಸುಬ್ಬಿ ಅಂಕಲ್ ಒಬ್ಬರೇ. ಹಾಗಾಗಿ ಇಲ್ಲಿ ಸುಬ್ಬು ವೇಷದಲ್ಲಿರ್ತಕ್ಕಂಥ ಆ ಸುಬ್ಬಿಯನ್ನು ಕುರ್ತಿ ಹಿಡ್ದೇ ಬಿಡ್ತಾಳೆ ಕೀರ್ತಿ. ಬಟ್ ಅವಳಿಗೆ ಅದು ಸುಬ್ಬಿ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಇದು ಸುಬ್ಬು ಅಂಕಲ್ ಅಲ್ವಾ, ಸುಬ್ಬು ಅಂಕಲ್ ನೀವೇನಿಲ್ಲಿ ಅಂತ ಕೇಳ್ತಿದ್ರೆ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಇವ್ರು ಹೇಗೆ ನಿನಗೆ ಗೊತ್ತು ಗೊಂಬೆ ಅಂತ ಕೇಳ್ತಿದ್ರೆ, ಅಯ್ಯೋ ನಿನಗೆ ಗೊತ್ತಿಲ್ವಾ, ಇದೇ ಇವರು ಸುಬ್ಬು ಅಂಕಲ್, ನಿನಗೂ ಗೊತ್ತು ಲಚ್ಚಿ ಅಂತ ಹೇಳಬೇಕು. ಅಷ್ಟರಲ್ಲಿ ಹಿಂದೆಯಿಂದ ಸುಬ್ಬಿ ಬಂದದ್ದೇ ತಲೆಗೆ ಡಪ್ ಅಂತ ಬಡಿತಿದ್ದಾಗೆ ಕೀರ್ತಿಗೆ ಹಳೆಯದೆಲ್ಲ ಒಮ್ಮೆಲೆ ನೆನಪಾಗ್ಬಿಡುತ್ತೆ. ಬೆಟ್ಟದ ಮೇಲೆ ಕಾವೇರಿನ ಕರೆದದ್ದು, ಬೆಟ್ಟದ ಮೇಲೆ ನಡೆದದ್ದು, ಕಾವೇರಿ ಕೆಳಗಡೆ ಬೀಳಿಸಿದ್ದು, ಕಾಪಾಡಿ ಅಂದಾಗಲೂ ಕೂಡ ಕಾವೇರಿ ಬದುಕಿಸ್ಕೊಳ್ದೆ ಕೆಳಗಡೆ ತಳ್ಳಿದ್ದು ಎಲ್ಲವೂ ಕೂಡ ಒಮ್ಮೆಲೆ ನೆನಪಾಗಿದೆ. ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ. ಈ ಕಡೆ ಲಕ್ಷ್ಮಿ ಅಂತೂ ಚೀರ್ಕೊಂಡ್ಬಿಡ್ತಾಳೆ, ಗೊಂಬೆ ಏನಾಯಿತು ಗೊಂಬೆ ಅಂತ ಹೇಳಿ. ಇತ್ತ ಕಡೆ ನಿಜವಾಗ್ಲೂ ಸುಬ್ಬಿ ಅಂತೂ ಗೊಂಬೆ ಏನಾಯಿತು ಗೊಂಬೆ, ಅಯ್ಯೋ ಗೊಂಬೆ 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 ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿ ಹೇಗಾದರೂ ಮಾಡಿ ಆ ಗಂಟನ್ನು ಬಿಚ್ಕೊಂಡು ಗೊಂಬೆ ಹತ್ರ ಹೋಗಬೇಕು, ಕೀರ್ತಿ ಹತ್ರ ಹೋಗಬೇಕು ಅಂದ್ಕೊಂಡಿದ್ದೆ. ಫೈನಲಿ ಕಷ್ಟಪಟ್ಟು ತನಗೆ ಹಾಕಿದ್ದಂಥ ದಾರವನ್ನು ತೆಗೆದುಕೊಂಡಿದ್ದೆ ಗೊಂಬೆ ಹತ್ರ ಬರ್ತಾರೆ, ಅಂದರೆ ಕೀರ್ತಿ ಹತ್ರ ಬರ್ತಾರೆ. ಎದಿಲಿ ಗೊಂಬೆ, ನೀನು ಎದಿಲ್ಬೇಕಲ್ವ, ನೀನು ರಂಗೋಲಿ ಹಾಕ್ತೆ ಅಲ್ವಾ, ನಾನು ಲಚ್ಚಿ ಗೊಂಬೆ, ನನ್ನ ಜೊತೆ ಮಾತಾಡೋದಿಲ್ವಾ, ಮನೇಲಿ ಕಾರುಣ್ಯ ಆಂಟಿ ಕಾಯ್ತಿರ್ತಾರೆ ಗೊಂಬೆ, ಎದೇಳು ಗೊಂಬೆ ಅಂತ ಹೇಳ್ತಿದ್ರೆ, ಏನು ಎದೇಳು ಗೊಂಬೆ ಯಾವುದೇ ಕಾರಣಕ್ಕೂ ದೋಳೋದಿಲ್ಲ, ಇನ್ನೇನೇ ಇದ್ರೂ ನಿನಗೂ ಕೂಡ ಅದೇ ಗತಿನಿ ಅಂತ ಹೇಳಿ ಇಲ್ಲಿ ಸುಬ್ಬಿ ಹೊಡೆಯೋಕೆ ಮುಂದಾಗ್ತಾರೆ ಲಚ್ಚಿಗೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಅಂತೂ ಭದ್ರಕಾಳಿ ಆಗಿದ್ದೆ. ಒಂದು ಕೋಲನ್ನು ಹಿಡ್ಕೊಂಡಿದ್ದೆ ಸುಬ್ಬಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಸುಬ್ಬಿ ಏನು ಕಡಿಮೆ ಅಲ್ಲ, ಅಲ್ಲೇ ಬಿದ್ದಿರ್ತಕ್ಕಂಥ ಇನ್ನೊಂದು ದೊಣ್ಣೆನ ತೊಗೊಂಡಿದ್ದೆ ಲಕ್ಷ್ಮಿ ಮತ್ತು ಸುಬ್ಬಿ ನಡುವೆ ದೊಣ್ಣೆ ಕಾಳ್ಗನೇ ಶುರುವಾಗ್ಬಿಡುತ್ತೆ. ಆ ಒಂದು ಕಾಳ್ಗದಲ್ಲಿ ಫೈನಲಿ ಗೆಲ್ಲೋದು ಲಚ್ಚಿ ಅಂದರೆ ಲಕ್ಷ್ಮಿ ಅಂತಾನೆ ಹೇಳ್ಬೋದು. ಫೈನಲಿ ಸುಬ್ಬಿ ಕೈಲಿರ್ತಕ್ಕಂಥ ದೊಣ್ಣೆ ಬಿದ್ದೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಟಪಾರ್ ಅಂತ ಹೇಳಿ ತಲೆಗೆ ಹೊಡೆದೇ ಬಿಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ಸುಬ್ಬಿಗೂ ಕೂಡ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಇತ್ತ ಕಡೆ ಕಾರುಣ್ಯ ಅವರು ಮತ್ತು ಸುಪ್ರೀತಾ ಎಲ್ಲ ಕಡೆ ಹುಡುಕಿ ಸುಸ್ತಾಗಿದ್ದಾರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಕಾರುಣ್ಯವರು ದೇವ್ರ ಮುಂದೆ ಕುತ್ಕೊಂಡು ನನ್ನ ಮಗಳು ಎಲ್ಲೂ ಕಾಣಿಸ್ತಿಲ್ಲ, ನನ್ನ ಮಗಳು ಮನಸ್ಥಿತಿ ಸರಿ ಇಲ್ಲ, ಲಕ್ಷ್ಮಿ ಮತ್ತು ನನ್ನ ಮಗಳು ಎಲ್ಲಿ ಹೋಗಿದ್ದಾರೋ ಆದಷ್ಟು ಬೇಗ ಹುಡ್ಕೊಡೋದವ್ರೆ ಅಂತ ಹೇಳಿ ಅಲ್ಲಿ ಹರಕೆನ ಕಟ್ತಾ ಇದ್ರೆ. ಇತ್ತ ಕಡೆ ಸುಪ್ರೀತ್ ಅವರು, ಜ್ಯೋತಿ ಅವರು ಎಲ್ರಿಗೂ ಕೂಡ ಕಾಲ್ ಮಾಡ್ತಿದ್ದಾರೆ. ನಿಮ್ಮ ಮನೆ ಪಕ್ಕದಲ್ಲಿ ಪಾರ್ಕ್ ಹತ್ರ ಏನಾದರೂ ಲಕ್ಷ್ಮಿ ಮತ್ತು ಗೊಂಬೆನ ನೋಡಿದ್ರಾ, ಕೀರ್ತಿನ ನೋಡಿದ್ರಾ, ನೀವೆಲ್ಲಾದರೂ ನೋಡಿದ್ರಾ ಅಂತ ಕೇಳ್ತಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ ಮಾತು, ಇಲ್ಲ ನಾವು ನೋಡಿಲ್ಲ ಅಂತ. ಈ ಕಡೆ ಕಾರುಣ್ಯ ಅವರು ನಿರ್ಧಾರ ಮಾಡ್ತಾರೆ ದೇವ್ರ ಹತ್ರ ಕೇಳ್ಕೊಂಡ್ಮೇಲೆ, ಇಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ಬೇಕು, ಇನ್ನು ತಡ ಮಾಡಬಾರ್ದು ಅಂತ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕಾರುಣ್ಯ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂದಾಗ್ತಾ ಇದ್ರೆ ಇಲ್ಲಿ ಸುಪ್ರೀತಾ, ಬೇಡ ಕಾರುಣ್ಯ, ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ ಅಂದಾಗ ಸುಪ್ರೀತಾ ಅವರು ಹೇಳೋದು, ಅದಕ್ಕೂ ಮೊದಲು ಯಾರಿಗೆ ಕಾಲ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇತ್ತ ಕಡೆ ಲಕ್ಷ್ಮಿ ಸುಬ್ಬಿಗೆ ಹೊಡಿತಿದ್ದಾಗ ಈ ಕಡೆ ಅಲ್ಲಿ ಒಂದು ಫೋನ್ ಬಿದ್ದಿರುತ್ತೆ ಸುಬ್ಬಿದು, ಅದನ್ನು ತೆಗೆದುಕೊಳ್ಳೋಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಸುಬ್ಬಿ ತಲೆಗೆ ಟೋಕನ್ ಹಾಕಿರೋದು ಗೊತ್ತಾಗ್ಬಿಡತ್ತೆ. ಹಾಗಾಗಿ ಯಾರಿರ್ಬೋದು ಇದು ಅಂದ್ಕೊಂಡಿದ್ದೆ. ಟೋಕನ್ ತೆಗಿಯೋಕೆ ಹೋಗ್ತಿದ್ರೆ ಆ ಕಡೆ ಕೀರ್ತಿಗೆ
ತಲೆನೋವು ಶುರುವಾಗ್ಬಿಡುತ್ತೆ. ಪ್ರಜ್ಞೆ ತಪ್ಪಿದಂಥ ಕೀರ್ತಿ, ಲಚ್ಚಿ ನಂಗೆ ತುಂಬ ತಲೆ ನೋಯ್ತಿದೆ ಲಚ್ಚಿ ಅಂತ ಹೇಳಿ ಚೀರ್ಕೋತಿದ್ದಾಗೆ ಈ ಕಡೆ ಲಕ್ಷ್ಮಿ ಫೋನನ್ನು ಎತ್ಕೊಂಡಿದ್ದೆ ಕೀರ್ತಿನ ಅಲ್ಲೇ ಒಂದು ತಳ್ಳು ಗಾಡಿ ಇರುತ್ತೆ, ಅದರಲ್ಲಿ ಮಲಗಿಸ್ಕೊಂಡು ಅಲ್ಲಿಂದ ಹೊರಟೇ ಬಿಡ್ತಾಳೆ. ತಲೆ ಹಿಂದೆ ತುಂಬಾ ಪೆಟ್ಟಾಗಿದೆ, ತುಂಬಾ. ಜೊತೆಗೆ ಅತ್ತ ಕಡೆ ವೈಷ್ಣವ್ ಮತ್ತು ಕಾವೇರಿ ಇಬ್ಬರು ಕೂಡ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಅಲ್ಲಿ ಸಾಗರಿ ಕೂಡ ಬಂದಿದ್ದಾಳೆ. ಸಾಗರಿ ಮತ್ತು ವೈಷ್ಣವ್ಗೋಸ್ಕರ ಡಿನ್ನರ್ ಡೇಟನ್ನ ಅರೇಂಜ್ ಮಾಡಿದ್ದಾರೆ ಕಾವೇರಿಯವರು. ಈ ಕಡೆ ನಿನಗೂ ಮತ್ತು ಸಾಗರಿಗೂ ಡಿನ್ನರ್ ಡೇಟ್ ನಾಳೆನೇ ಎಂಗೇಜ್ಮೆಂಟ್ ಇರೋದ್ರಿಂದ ತುಂಬ ಅರ್ಜೆಂಟಾಗಿ ಇದೆಲ್ಲ ಮಾಡಬೇಕಾಯಿತು. ನಿಜ ಹೇಳಬೇಕು ಅಂದರೆ ಎಂಗೇಜ್ಮೆಂಟ್ ಮುನ್ನ ನೀವಿಬ್ಬರು ತುಂಬ ಫ್ರೀಯಾಗಿ ಮಾತಾಡಿಕೊಂಡ್ರೆ ಚೆನ್ನಾಗಿರತ್ತಲ್ವ ಅಂತ ಅಂದಾಗ ಇಲ್ಲಿ ವೈಷ್ಣವ್ ಅಮ್ಮ ಇದೆಲ್ಲ ಯಾಕೆ ಬೇಕಿತ್ತು ಅಂದಾಗ, ಏನು ಪುಟ್ಟ ನಿನ್ಗೆ ಇಷ್ಟ ಇಲ್ವಾ ಸಾಗರಿ, ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡು ಅಂದಾಗ, ಹಾಗೇನಿಲ್ಲ ಅಮ್ಮ ಅಂತ ಹೇಳ್ತಾರೆ. ಮತ್ತೆ ಹೋಗಿ ಡಿನ್ನರ್ ಡೇಟಲ್ಲಿ ಫ್ರೀಯಾಗಿ ಮನ್ಸು ಬಿಚ್ಚಿ ಮಾತಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ ಅಂತ ಹೇಳಿ ಇಲ್ಲಿ ಸಾಗರಿ, ವೈಷ್ಣವ್ ಹಾಗೆ ಕಾವೇರಿ ಕೂಡ ಬಂದು ಅದೇ ಟೇಬಲಲ್ಲಿ ಕುತ್ಕೋತಾರೆ. ಇಲ್ಲಿ ಸಾಗರಿ ಮತ್ತು ವೈಷ್ಣವ್ಗೆ ತುಂಬ ಮುರ್ಸು ಆಗ್ತದೆ. ಯಾಕೆ ಏನಾಯಿತು ಮಾತಾಡೋದು ಬಿಟ್ಟು ಹಾಗೆ ಕೂತ್ಕೊಂಡಿದ್ರಲ್ಲ ಅಂದಾಗ ವೈಷ್ಣವ್ ಹೇಳೋದು, ಅಮ್ಮ ನೀನು ಹೀಗೆ ಕೂತ್ಕೊಂಡಿದ್ರೆ ನಮಗೆ ಮುಜುಗರ ಆಗುತ್ತೆ, ಹೇಗೆ ಮನ್ಸು ಬಿಚ್ಚು ಮಾತಾಡೋದು ಅಂತ. ಅಯ್ಯೋ ನನಗೆ ಮರ್ತೇ ಹೋಗಿತ್ತು ನೋಡು, ನಾನು ಆ ಟೇಬಲಲ್ಲಿ ಕೂತ್ಕೊಂಡಿರ್ತೀನಿ ಅಂತ ಹೇಳಿ ಕಾವೇರಿಯವರು ಆ ಕಡೆ ದೂರ ಇರ್ತಕ್ಕಂಥ ಒಂದು ಟೇಬಲಲ್ಲಿ ಕೂತ್ಕೋತಾರೆ. ಅಲ್ಲಿ ಕೂತ್ಕೊಂಡು ಕೂಡ ವೈಷ್ಣವ್ ಸಾಗರಿ ಮಾತಾಡೋದನ್ನೇ ಗಮನಿಸ್ತಿದ್ದಾರೆ. ಇಲ್ಲಿ ವೈಷ್ಣವ್ ಸಾಗರಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಡ್ರಾಮಾ ಮಾತನಾಡ್ತಾ ಇದ್ರೆ ಅಲ್ಲಿ ಕಾವೇರಿ ಅನ್ಕೋತಿರೋದು, ಸದ್ಯನಪ್ಪ ನನ್ನ ಮಗ ಏನು ಮಾಡ್ತಾನೋ ಅಂತ ಅಂದ್ಕೊಂಡಿದ್ದೆ, ಫೈನಲಿ ಮದುವೆಗೆ ಖುಷಿಯಿಂದಾನೆ ಒಪ್ಕೊಂಡಿದ್ದಾನೆ. ಸದ್ಯ ಈ ಟೈಮಲ್ಲಿ ಲಕ್ಷ್ಮಿ ಕೂಡ ಇಲ್ಲ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಫೋನ್ ವೈಷ್ಣವ್ ಹತ್ರ ಫೋನ್ ಇರುತ್ತೆ. ಫೋನನ್ನು ಕೂಡ ಕಾವೇರಿಯವರು ನನ್ನ ಫೋನ್ ಫುಲ್ ಬ್ಯಾಟ್ರಿ ಲೋ ಇದೆ, ನಾಳೆ ಎಂಗೇಜ್ಮೆಂಟ್ಗೆ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿ ಫೋನನ್ನು ಕೂಡ ತೊಗೊಂಡು ಬಂದುಬಿಟ್ಟಿರ್ತಾರೆ. ಆಮೇಲೆ ಏನಾದರೂ ಲಕ್ಷ್ಮಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಯಾರು ಕಾಲ್ ಮಾಡಿದ್ರೆ ತೊಂದರೆ ಆಗಬಹುದು ಅಂತ ಇಲ್ಲಿ ಫೋನ್ ಮಾಡೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಕಾವೇರಿಯವರು. ಬಟ್ ಅವ್ರಿಗಂತೂ ತುಂಬ ಖುಷಿ ಆಗ್ತಾ, ಫೈನಲಿ ನನ್ನ ಮಗ ಸಾಗರಿನ ಮನಸಾರೆ ಒಪ್ಕೊಂಡಿದ್ದಾನೆ ಅಂತ. ಮತ್ತೆ ಅಯ್ಯೋ ಇಂಥ ಸಂಭ್ರಮದಲ್ಲಿ ಚಿಂಗಾರಿ ಕಾಲ್ ಮಾಡಿ ಹೇಳಬೇಕಿತ್ತಲ್ವ. ಚಿಂಗಾರಿ ಕೂಡ ಖುಷಿ ಆಗ್ತಿದ್ಲು, ನನ್ನ ಸೊಸೆಗೆ ಅಂತಿಂತ ಹಿಂಸೆ ಕೊಡ್ಬೇಡ, ಚಿತ್ರ ಹಿಂಸೆ ಕೊಟ್ಬಿಡು ಅಂತ. ಈಗಲೇ ಕಾಲ್ ಮಾಡಿ ಹೇಳಿದ್ರೆ ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೋತಾಳೆ, ನಾನು ಕೂಡ ಖುಷಿಯಿಂದ ಅದನ್ನು ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಚಿಂಗಾರಿಗೆ ಕಾಲ್ ಮಾಡೋಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಚಿಂಗಾರಿನೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಮೇಡಮ್ ಅಂತ ಹೇಳಿದಾಗ, ಯಾರ್ಯಾರ್ದು ಫೋನಲ್ಲಿ ಯಾಕೆ ಕಾಲ್ ಮಾಡ್ತಿದ್ಯಾ ಅಂತ ಕಾವೇರಿ ಕೇಳಿದಕ್ಕೆ, ಈಗಲೂ ನನ್ನ ಫೋನ್ ಹಾಳಾಗೋಯ್ತು ಮೇಡಮ್, ಕಳೆದು ಹೋಯ್ತು, ಅದೇ ರೀತಿ ಲಕ್ಷ್ಮಿ ಕೂಡ ಹೊಟ್ಟೋಗ್ಬಿಟ್ಲು ಅಂದಾಗ ಕಾವೇರಿ ಶಾಕ್ ಆಗ್ತಿದ್ದಾರೆ. ಫೈನಲಿ ಇಲ್ಲಿ ಸುಬ್ಬಿ ಅವರು ಕೆಂಪ ಜಾನಿನ ಎಬ್ಬಿಸ್ತಾ ಇದ್ರೆ ಆ ಕಡೆ ಕಾವೇರಿ ನಿಜವಾಗ್ಲೂ ಏನಾಗತ್ತೆ ಇನ್ನು ಅಂತ ಹೇಳಿ ಹೆದ್ರೋಗಿದ್ದಾರೆ. ಆ ಕಡೆ ನಿಜವಾಗ್ಲೂ ವೈಷ್ಣವ್ ಹತ್ರ ಸಾಗರಿ ಹೇಳ್ತಿರೋದು, ನಿಮ್ಮಮ್ಮ ಆ ಕಡೆ ಟೇಬಲಲ್ಲಿ ಕುತ್ಕೊಂಡಿರ್ಬೋದು, ಬಟ್ ಅಲ್ಲಿಂದ ಕೂಡ ಇತ್ತ ಕಡೆನೇ ಗಮನಿಸ್ತಿದ್ದಾರೆ, ನಿಜವಾಗ್ಲೂ ನಿಮ್ಮಮ್ಮ ನೊಟೋರಿಯಸ್ ಕಣು ಅಂದಾಗ ನನಗೂ ಕೂಡ ಗೊತ್ತಿದೆ ಅಂತ ವೈಷ್ಣವ್ ಹೇಳ್ತಾರೆ. ಅಲ್ಲೇ ಗೊತ್ತಾಗ್ತದೆ ವೈಷ್ಣವ್ಗೆ ಅಮ್ಮನೇ ಇದ್ರೆ ಎಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ ಅಂತ. ಮತ್ತು ಇಷ್ಟು ದಿನ ಯಾಕೆ ಸುಮ್ಮನಿದ್ದೆ ಅಂದಾಗ, ಇಷ್ಟು ದಿನ ಅದೇ ನಾನು ಮಾಡಿದ ತಪ್ಪು ಇವಾಗೆಲ್ಲ ಗೊತ್ತಾಗಿದೆ ಅಂತ ವೈಷ್ಣವ್ ಹೇಳ್ತಾರೆ. ತದನಂತರ ಅತ್ತ ಕಡೆ ಲಕ್ಷ್ಮಿ ತಳ್ಳೋ ಗಾಡೀಲಿ ಕೀರ್ತಿನ ಕರ್ಕೊಂಡು ಹೋಗ್ತಿದ್ದಾರೆ. ಕೀರ್ತಿ ನಿಮ್ಗೇನೂ ಆಗೋದಿಲ್ಲ, ನಾನಿದ್ದೀನಿ ಗೊಂಬೆ, ನಿನ್ಗೇನೂ ಆಗಲ್ಲ, ಎಚ್ಚರ ಆಗು ಅಂತ ಹೇಳಿ ಹತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೇ ದಾರಿ ಹೋಗೋರ ಹತ್ರ ಇಲ್ಲಿ ಯಾವುದಾದ್ರೂ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರ್ ಬರುತ್ತಾ ಅಂದಾಗ, ಯಾಕಮ್ಮ ಏನು ಅಂದಾಗ ಇಲ್ಲಿ ಕೀರ್ತಿನ ನೋಡಿದ, ಅಯ್ಯೋ ಅಮ್ಮ ಏನಮ್ಮ ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿ ಮೆಡಿಕಲ್ ಸ್ಟೋರ್ ಹಾಸ್ಪಿಟಲ್ ಇಲ್ಲ ಅಂದಾಗ ನಿಜವಾಗ್ಲೂ ಲಕ್ಷ್ಮಿ ಕುಸ್ತೋಗ್ತಾಳೆ. ಆದರೆ ಅಲ್ಲಿ ದೇವಸ್ಥಾನ ಇರುತ್ತೆ, ಕಾಳಿ ಇರ್ತಾರೆ. ಇಲ್ಲಿ ಹೇಗೆ ಅಂದು ಲಕ್ಷ್ಮಿನ ಬದುಕಿಸೋದಕ್ಕೆ ಕೀರ್ತಿ ಭದ್ರಕಾಳಿ ವೇಷನ ಧರಿಸಿ ಆಕೆ ಕೂಡ ಕಾಳಿ ರೀತಿ ದೇವರ ಮುಂದೆ ನೃತ್ಯ ಮಾಡಿ ಲಕ್ಷ್ಮಿನ ಬದುಕಿಸ್ಕೊಂಡಿದ್ಲು. ಅದೇ ದೇವಸ್ಥಾನದ ಬಳಿ ಇಲ್ಲಿ ಲಕ್ಷ್ಮಿ ಕೂಡ ಇದ್ದಾಳೆ. ಅಲ್ಲಿ ದೇವ್ರ ಮುಂದೆ ಲಕ್ಷ್ಮಿ ಕೀರ್ತಿಯನ್ನು ಇಟ್ಟು ಅವಳು ಕೂಡ ಕೆಂಪು ಸೀರೆಯನ್ನು ಹುಟ್ಟು ಈ ಕಡೆ ಆ ಒಂದು ತ್ರಿಶೂಲವನ್ನು ಹಿಡಿದು ಭದ್ರಕಾಳಿ ನೃತ್ಯವನ್ನು ಮಾಡ್ತಾ ತಾಂಡವ ನೃತ್ಯವನ್ನು ಮಾಡಿ ತನ್ನ ಕೀರ್ತಿಯನ್ನು ಬದುಕಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.